ಧರ್ಮೋಪದೇಶಕಾಂಡ ಅಧ್ಯಾಯ 18. ಯಾಜಕ ಸೇವೆ ಮಾಡುವ ಲೇವಿಯರಿಗಾಗಲಿ ಲೇವಿ ಕುಲದವರಲ್ಲಿ ಯಾರಿಗೇ ಆಗಲಿ ಇತರ ಇಸ್ರಾಯೇಲ್ಯರೊಡನೆ ಸ್ವಂತಕ್ಕಾಗಿ ಭೂಸ್ಥಿತಿ ದೊರೆಯುವುದಿಲ್ಲವಷ್ಟೇ. ಯೆಹೋವನಿಗೆ ಸಮರ್ಪಿಸಲ್ಪಡುವ ಹೋಮದ್ರವ್ಯಗಳು, ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟದ್ದೆಲ್ಲವೂ ಅವರಿಗೆ ಜೀವನಾಧಾರ. ಸ್ವದೇಶಸ್ಥರೊಂದಿಗೆ ಅವರಿಗೆ ಸ್ವಾಸ್ಥ್ಯವು ದೊರೆಯುವುದಿಲ್ಲ. ಯೆಹೋವನು ಅವರಿಗೆ ಹೇಳಿದಂತೆ ತಾನೇ ಅವರಿಗೆ ಸ್ವಾಸ್ಥ್ಯವು. ಜನರ ಕಡೆಯಿಂದ ಯಾಜಕರು ಹೊಂದಬೇಕಾದವುಗಳು ಯಾವುವೆಂದರೆ, ದನಗಳಲ್ಲಿ ಆಗಲಿ ಆಡು ಕುರಿಗಳಲ್ಲಿ ಆಗಲಿ ಪಶುವನ್ನು ಕೊಯ್ದು ಯಜ್ಞ ಮಾಡುವವರೆಲ್ಲರೂ ಅದರ ಮುಂದೊಡೆಯನ್ನೂ 2 ದವಡೆಗಳನ್ನೂ ಕೋಷ್ಟವನ್ನೂ ಯಾಜಕರಿಗೆ ಕೊಡಬೇಕು. ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳ ಪ್ರಥಮ ಫಲಗಳನ್ನು, ಮೊದಲನೇ ಸಾರಿ ಕತ್ತರಿಸುವ ಕುರಿಗಳ ಉಣ್ಣೆಯನ್ನು ಅವರಿಗೆ ಕೊಡಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮೆಲ್ಲ ಕುಲಗಳಲ್ಲಿ ಇವರನ್ನೂ ಇವರ ತರುವಾಯ ಇವರ ಸಂತತಿಯವರನ್ನು ತನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಸೇವೆ ಮಾಡುವುದಕ್ಕೆ ತಾನೇ ನೇಮಿಸಿಕೊಂಡನಲ್ಲ. ಇಸ್ರಾಯೇಲ್ಯರ ಯಾವುದಾದರೂ ಒಂದು ಊರಲ್ಲಿ ಇಳಿದುಕೊಂಡಿರುವ ಲೇವಿಯನು ಸ್ವಂತ ಮನಸ್ಸಿನಿಂದ ಆ ಊರನ್ನು ಬಿಟ್ಟು ಯೆಹೋವನು ಆದುಕೊಂಡ ಸ್ಥಳಕ್ಕೆ ಬಂದು ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಸೇವೆ ಮಾಡುವ ತನ್ನ ಸ್ವಕುಲದವರಂತೆ ತನ್ನ ದೇವರಾದ ಯೆಹೋವನ ಹೆಸರನ್ನು ಹೇಳಿ ತಾನೂ ಸೇವೆ ನಡೆಸಿದರೆ, ಅವನ ಕೈಯಲ್ಲಿ ಪಿತ್ರಾರ್ಜಿತ ಸೊತ್ತನ್ನು ಮಾರಿದ ಹಣವಿದ್ದರೂ ಮಿಕ್ಕ ಲೇವಿಯರೊಂದಿಗೆ ಸಮವಾಗಿ ಭೋಗಿಸುವುದಕ್ಕೆ ಬಾಧ್ಯನಾಗಿರುವನು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರಮಂತ್ರಗಳನ್ನು ಮಾಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಬೇತಾಳಕರು, ಪ್ರೇತಸಿದ್ಧರು ಇಂಥವರು ಯಾರೂ ನಿಮ್ಮಲ್ಲಿ ಇರಬಾರದು. ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ನಿಮ್ಮ ದೇವರಾದ ಯೆಹೋವನು ಇಂಥ ಹೇಯ ಕೃತ್ಯಗಳನ್ನು ಮಾಡುವ ಆ ಜನಾಂಗಗಳನ್ನು ನಿಮ್ಮೆದುರಿನಿಂದ ಹೊರಡಿಸಿಬಿಡುತ್ತಾನಲ್ಲ. ನೀವು ನಿಮ್ಮ ದೇವರಾದ ಯೆಹೋವನ ಸೇವೆಯ ವಿಷಯದಲ್ಲಿ ಸದಾಚಾರವುಳ್ಳವರಾಗಿರಬೇಕು. ನೀವು ಸ್ವಾಧೀನ ಮಾಡಿಕೊಳ್ಳುವ ದೇಶದ ಜನಾಂಗಗಳು ಶಕುನಗಳನ್ನು ನೋಡುತ್ತಾರೆ, ಯಂತ್ರಮಂತ್ರಗಳನ್ನು ಮಾಡುತ್ತಾರೆ. ನೀವಾದರೂ ಹಾಗೆ ಮಾಡುವುದಕ್ಕೆ ನಿಮ್ಮ ದೇವರಾದ ಯೆಹೋವನಿಂದ ಅಪ್ಪಣೆ ಹೊಂದಲಿಲ್ಲ. ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ಅವನಿಗೆ ನೀವು ಕಿವಿಗೊಡಬೇಕು. ಹೋರೇಬಿನಲ್ಲಿ ನೀವು ಸಭೆ ಕೂಡಿದ ದಿನದಲ್ಲಿ ಹಾಗೆಯೇ ಕೋರಿಕೊಂಡು, ನಮ್ಮ ದೇವರಾದ ಯೆಹೋವನ ಸ್ವರವನ್ನು ಇನ್ನು ಕೇಳಲು, ಈ ಘೋರವಾದ ಅಗ್ನಿಜ್ವಾಲೆಯನ್ನು ಇನ್ನು ನೋಡಲು ನಮಗೆ ಮನಸ್ಸಿಲ್ಲ. ಕೇಳಿ ನೋಡಿದರೆ ಸತ್ತೇವು ಎಂದು ನೀವು ಹೇಳಿದರಷ್ಟೇ. ಆಗ ಯೆಹೋವನು ನನಗೆ, ಇವರು ಹೇಳಿದ ಮಾತು ಒಳ್ಳೆಯದೇ. ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೆನು. ಅವನ ಬಾಯಿಯಿಂದ ನನ್ನ ಮಾತುಗಳನ್ನು ನುಡಿಸುವೆನು. ನಾನು ಅವನಿಗೆ ಆಜ್ಞಾಪಿಸಿದ್ದನ್ನೆಲ್ಲ ಅವನು ಅವರಿಗೆ ತಿಳಿಸುವನು. ಅವನು ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡುವುದಿಲ್ಲವೋ ಅಂಥವರನ್ನು ನಾನು ಶಿಕ್ಷಿಸುವೆನು. ಆದರೆ ಯಾವ ಪ್ರವಾದಿ ನನ್ನಿಂದ ಅಧಿಕಾರ ಹೊಂದದೆ ನಾನು ಪ್ರೇರಣೆ ಮಾಡದ ಮಾತುಗಳನ್ನು ಯೆಹೋವನ ಮಾತೆಂದು ಹೇಳಿ ಜನರಿಗೆ ತಿಳಿಸುವನೋ, ಇಲ್ಲವೇ ಇತರ ದೇವರುಗಳ ಹೆಸರಿನಲ್ಲಿ ಮಾತಾಡುವನೋ ಅವನಿಗೆ ಮರಣಶಿಕ್ಷೆಯಾಗಬೇಕೆಂದು ಹೇಳಿದನು. ಪ್ರವಾದಿಯು ಹೇಳಿದ ಮಾತು ಯೆಹೋವನ ಮಾತಲ್ಲವೆಂದು ತಿಳಿದುಕೊಳ್ಳುವುದು ಹೇಗೆ ಅಂದುಕೊಳ್ಳುತ್ತೀರೋ? ಪ್ರವಾದಿಯು ಯೆಹೋವನ ಮಾತೆಂದು ಹೇಳಿ ಮುಂತಿಳಿಸಿದ ಸಂಗತಿ ನಡೆಯದೆ ಹೋದರೆ ಅವನ ಮಾತು ಯೆಹೋವನದಲ್ಲವೆಂದು ನೀವು ತಿಳಿದುಕೊಳ್ಳಬೇಕು. ಅವನು ಅಧಿಕಾರವಿಲ್ಲದೆ ಮಾತಾಡಿದವನು ಅವನಿಗೆ ಹೆದರಬಾರದು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ವಂದನೆಗಳು. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡುವಂಥದ್ದು ಭಾಳ ಒಳ್ಳೆಯದು. ಯಾಕಂತ ಹೇಳಿದರೆ, ದೇವರು ರಾಜರಿಗೂ ಸಹ ನಾಯಕರಿಗೂ ಸಹ ತನ್ನ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡಬೇಕು ಎಂಬುದಾಗಿ ಬಯಸ್ತಾನೆ. ಮೋಶೆ ಕೂಡ ನೋಡ್ರಿ, ಇನ್ನೇನು ಕಾನಾನ್ ದೇಶಕ್ಕೆ 40 ವರ್ಷ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದುಬಿಟ್ಟ. ಇನ್ನೇನು ಹತ್ರ ಕಾನಾನ್ ದೇಶ
ಬಹುಶಃ ಕಾಣಲಿಕ್ಕಿದೆ, ಕಾಣುವಷ್ಟು ದೂರದಲ್ಲಿದೆ. ಆದರೆ ಕೆಲವೇ ತಾಸುಗಳಲ್ಲಿ ಕಾನಾನ್ ದೇಶಕ್ಕೆ ಹೋಗುವಂಥ ಇಡೀ ರಾಷ್ಟ್ರವೇ, ಲಕ್ಷಾಂತರ ಜನರು, ಸುಮಾರು 30-40 ಲಕ್ಷ ಜನರು ಈಗ ಹೋಗಲಿಕ್ಕಿದ್ದಾರೆ. ಆದರೆ ನಾಯಕನಿಲ್ಲದೆ ಹೋಗಬೇಕಾಗಿದೆ. ಹೊಸ ನಾಯಕ, ಯುವ ನಾಯಕನಾದಂಥ ಯೆಹೋಶುವನನ್ನು ಈಗಾಗಲೇ ಮೋಶೆ ಉತ್ತೇಜನ ಪಡಿಸ್ತಾ ಇದ್ದಾನೆ, ಧೈರ್ಯ ಪಡಿಸ್ತಿದ್ದಾನೆ. ಯಾಕಂದ್ರೆ ದೇವರು ಕನಿಷ್ಠ 2 ಸಾರಿ ಆದರೂ ಹೇಳಿದರು, ಯೆಹೋಶುವನನ್ನು ಧೈರ್ಯಗೊಳಿಸು, ನೀನು ಹೋಗೋದಿಲ್ಲ, ಆದರೆ ಮುಂದಿನ ನಾಯಕನನ್ನು ನೀನು ಧೈರ್ಯಪಡಿಸು ಅಂತ ಹೇಳಿದಾಗ ಮೋಶೆ ಧೈರ್ಯ ಹೇಗೆ ಪಡಿಸ್ತಾನಂತ ಹೇಳಿದರೆ, ಆತನು ಯಾವ ರೀತಿಯಾಗಿ ಆ ದೇವರ ಒಂದು ಕಾರ್ಯಗಳು ಹೇಗಿದ್ವು ಅಂತ ಹೇಳ್ಬಿಟ್ಟು ಎಲ್ಲ ಚರಿತ್ರೆಯನ್ನೇ, ಘಟನೆಯನ್ನೇ, ವಿಮೋಚನ ಕಾಂಡದ ಘಟನೆ ಎಲ್ಲವನ್ನು, ಯಾಜಕಕಾಂಡ, ಅರಣ್ಯಕಾಂಡ ಅವೆಲ್ಲವನ್ನು ಒಂದು ಸಂದೇಶದ ರೂಪದಲ್ಲಿ ಪುನರಾವರ್ತಿಸಿ ಹೇಳ್ತಾ ಇದ್ದಾನೆ. ಅದನ್ನು ಯೆಹೋಶುವನು ಕೇಳಿಸ್ಕೊಳ್ತಾ ಇದ್ದಾನೆ ಮತ್ತು ಜನರೆಲ್ಲರೂ ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳುವಾಗ ವ್ಯಾಜ್ಯಗಳು, ಸಮಸ್ಯೆ ಬಂದೇ ಬರ್ತದೆ. ಹಬ್ಬಗಳನ್ನು ಆಚರಿಸಬೇಕು, ನೀವು ಧೈರ್ಯವಾಗಿರಬೇಕು, ನೀವು ಸಂತೋಷವಾಗಿರಬೇಕು, ಸಂಭ್ರಮದಿಂದ ನೀವು ಇರಬೇಕು ಮತ್ತು ದೇವರನ್ನು ಬಿಟ್ಟು ಹೋಗಬಾರ್ದು. ನೀವು ಹೊಸ ಕಡೆ ಹೋದಾಗ ನೀವು ಆ ದೇಶದವರ ಒಂದು ಕಲಾಚಾರ, ಹಿನ್ನೆಲೆ, ಧಾರ್ಮಿಕತ್ವವನ್ನು ಹಿಂಬಾಲಿಸಬೇಡ್ರಿ. ಯಾಕಂದರೆ ದೇವರ ರಾಜ್ಯ, ದೇವರೇ ರಾಜನಾಗಿದ್ದಾನೆ, ದೇವರ ಸರ್ಕಾರ, ದೇವರೇ ಶಿರಸ್ಸಾಗಿದ್ದಾನೆ. ದೇವರು ಹೇಳಿದ ಹಾಗೆ ಮಾಡಿರಿ, ದೇವರು ತೋರಿಸಿದ ಸ್ಥಳದಲ್ಲಿ ಅದನ್ನು ಮಾಡಿರಿ, ದೇವರಿಗಾಗಿ ಅಂತ ಮಾಡಿರಿ, ಸಂತೋಷವಾಗಿ ಅದನ್ನು ಮಾಡಿರಿ. ವರ್ಷಕ್ಕೆ 3 ಆವರ್ತಿ ಅಂತೂ ಮಿನಿಮಮ್, ಕನಿಷ್ಠ ಪಕ್ಷ ಹಬ್ಬಗಳನ್ನು ಮಾಡಿರಿ. ಬರಿಗೈಯಿಂದ ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಬೇಡ್ರಿ. ಈ ರೀತಿಯಾಗೆಲ್ಲ ಅನೇಕ ಬುದ್ಧಿವಾದಗಳನ್ನು, ಮಾತುಗಳನ್ನು ಮೋಶೆ ಹೇಳಿಬಿಟ್ಟು ಕೊನೆಗೆ ರಾಜನ ಬಗ್ಗೆ ಹೇಳಿದಾಗ ಒಂದು ಮಾತು ಹೇಳ್ತಾನೆ. ಅದು ನನಗೆ ಭಾಳ ಇಷ್ಟ. ಆದ ಕಾರಣ ಅದನ್ನು ನಾನು ಮತ್ತೊಂದು ಆವರ್ತಿ ಪ್ರಿಯ ವೀಕ್ಷಕರೇ ನಿಮ್ಮ ಮನಸ್ಸಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. 17ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 17 ವರ್ಸಸ್ 18 and 19. 17 ಆದಮೇಲೆ 18 ಭಾಳ ಈಸಿ, 18 ಆದಮೇಲೆ 19 ಭಾಳ ಈಸಿ. ಈ 2 ವಾಕ್ಯಗಳಲ್ಲಿ 17ನೇ ಅಧ್ಯಾಯ 18-19 ವಚನಗಳಲ್ಲಿ ದೇವರು ಹೇಳ್ತಾನೆ, ಯಾರಾದರೂ ಒಬ್ಬರು ಅಧಿಕಾರ ಅಲ್ಲಿ ರಾಜನು, ಆದರೆ ಅಧಿಕಾರಕ್ಕೆ ಬಂದಾಗ ಏನು ಮಾಡ್ಕೋಬೇಕಂತೇಳಿದರೆ, ಲೇವಿಯರು, ಆ ಕಾಲದಲ್ಲಿ ಲೇವಿಯರು ದೇವರ ಸೇವೆಯನ್ನು ಮಾಡ್ತಾಯಿದ್ರು. ದೇವರ ಸನ್ನಿಧಿಯಲ್ಲಿದ್ದಂಥವರು, ದೇವರ ಸನ್ನಿಧಿ ಸೇವೆ ಮಾಡ್ತಾ ಇದ್ದಂಥವರು, ಪರಿಪೂರ್ಣ ಕಾಲ ಸೇವೆಯನ್ನು ಮಾಡ್ತಾ ಇದ್ದಂಥವರು. ದೇವರು ಅವರಿಗೆ ಯಾವ ಭೂ ಸ್ಥಿತಿಯನ್ನು, ಭೂ ಆಸ್ತಿಯನ್ನು, ಭೂಮಿಯನ್ನು ಕೊಡೋದಿಲ್ಲ. ಯಾಕಂದರೆ ನಾನೇ ನಿಮಗೆ ಆಸ್ತಿ ಎಂಬುದಾಗಿ ದೇವರನ್ನೇ ಆಸ್ತಿಯಾಗಿ ಹೊಂದಿದಂಥ ಈ ಯಾಜಕರು, ಲೇವಿಯರು, ಅವ್ರ ಕಡೆ ಅಧಿಕಾರ ಹೊಂದಲಿಕ್ಕಿರುವಂಥ ಹೊಸ ಅಧಿಕಾರಿ ಏನು ಮಾಡಬೇಕು, ಅವನ ಕಡೆ ಹೋಗಿಬಿಟ್ಟು ಅವರ ಕಡೆ, ಅವರ ವಶದಲ್ಲಿರುವ ಈ ಧರ್ಮಶಾಸ್ತ್ರದ ಗ್ರಂಥದ ಒಂದು ಪ್ರತಿಯನ್ನು, ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ, ಪರ್ಸನಲ್ ಬೈಬಲ್, ಹೌದು ಬೈಬಲ್ ಆಲಯದಲ್ಲಿತ್ತು, ಆದರೆ ಅಧಿಕಾರಿಗೆ ಏನು ಮಾಡಬೇಕು, ವೈಯಕ್ತಿಕವಾಗಿ ಒಂದು ಕಾಪಿ ಮಾಡ್ಕೋಬೇಕು. ದೇವರೇ ಹೇಳ್ತಾನೆ ಕಾಪಿ ಮಾಡ್ಕೋಬಹುದು ಅಂತ. ಒಂದು ಪ್ರತಿಯನ್ನು ತನಗೋಸ್ಕರ ಪುಸ್ತಕ ರೂಪವಾಗಿ ಬರೆಯಿಸಿಕೊಳ್ಬೇಕು. ಯಾಕೆ? ಗರ್ವ ಬರಬಾರ್ದು ಅಂತ ಹೇಳಿಬಿಟ್ಟು. ಯಾಕಂದರೆ 19ನೇ ವಚನದಲ್ಲಿದೆ, ಅವನು ಅಂದರೆ ಹೊಸದಾಗಿ ಅಧಿಕಾರ ಪಡೆದುಕೊಳ್ಳತಕ್ಕಂಥ ವ್ಯಕ್ತಿ ಮದದಿಂದ ತನ್ನ ಸ್ವದೇಶದವರನ್ನು ಹೀಯಾಳಿಸಿ, ಅಧಿಕಾರ ಬಂದ್ಬಿಡ್ತಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಹೀಯಾಳಿಸದೆ, ಯೆಹೋವನ ಆಜ್ಞೆಯನ್ನು ಮೀರಿ ಎಡಬಲಕ್ಕೆ ತಿರುಗಿಕೊಳ್ಳದೆ ತನ್ನ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಇರಬೇಕಂತ ಹೇಳ್ಬಿಟ್ಟು ಈ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳನ್ನು, ವಿಧಿಗಳನ್ನು ಅನುಸರಿಸುವುದಕ್ಕೆ ಅಭ್ಯಾಸ ಮಾಡ್ಕೋಬೇಕು. ಆ ರೀತಿಯಾಗಿ ಅಭ್ಯಾಸ ಮಾಡಿಕೊಳ್ಳುವಂತೆ ಈ ಗ್ರಂಥವು
ಅಂದರೆ ಬೈಬಲ್, ಆ ಕಾಲದಲ್ಲಿ ಬೈಬಲ್, ಪೂರ್ಣ ಬೈಬಲ್ 66 ಪುಸ್ತಕ ಅಲ್ಲ, ಇದ್ದಂಥ ಧರ್ಮಶಾಸ್ತ್ರ ಅದು ಕೂಡ ಬೈಬಲೇ. ಈ ಬೈಬಲ್ ಅಥವಾ ಈ ಧರ್ಮಶಾಸ್ತ್ರ ಗ್ರಂಥವು ಅಥವಾ ದೇವರ ವಾಕ್ಯ ಅಂತ ಹೇಳನ್ರಿ, ಕನ್ಫ್ಯೂಸ್ ಯಾಕೆ? ಈ ದೇವರ ವಾಕ್ಯದ ಈ ಗ್ರಂಥವು ಅವನ ಬಳಿಯಲ್ಲೇ ಇರಬೇಕು. ಯಾಕೆಂದರೆ ಎಷ್ಟು ಕಾಲ ಇರಬೇಕು? ಅವನು ತನ್ನ ಜೀವಮಾನ ದಿನಗಳೆಲ್ಲ ಏನು ಮಾಡಬೇಕು? ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ವಾವ್! ಜೀವಮಾನವೆಲ್ಲ ಓದಿಕೊಳ್ಳುತ್ತಾ ಇರಬೇಕು. ಇದು ದೇವರು ಹೇಳಿದ್ದನು. ದೇವರು ಹೇಳಿದನ? ಹೌದು. ದೇವರು ಹೇಳಿದರೆ ಅದನ್ನು ನಾವು ಫಾಲೋ ಮಾಡಬೇಕಾ, ಕೈಕು ನಡಿಬೇಕಾ? ಹೌದು. ಬೇರೆಯವರು ಫಾಲೋ ಮಾಡ್ತಿದ್ದಾರಾ? ಇಲ್ಲ. ಬೇರೆಯವ್ರ ಬಗ್ಗೆ ಬೇಡ. ಆದರೆ ದೇವ್ರ ವಾಕ್ಯದಲ್ಲಿ ಆ ರೀತಿಯಾಗಿದ್ದರೆ ಅದನ್ನು ಫಾಲೋ ಮಾಡಬೇಕು. ಇದನ್ನು ಓದುವಾಗ ನನ್ನ ಮನಸ್ಸಿನಲ್ಲಿ ಬಂದಂಥ ಒಂದು ವಿಚಾರ ಏನೆಂದರೆ, ಮುಂದಿನ ದಿವಸಗಳಲ್ಲಿ ನಾನು ಇದನ್ನು ಹೆಚ್ಚಾಗಿ ಮಾಡಬೇಕು ಅಂತ ಒಂದು ತೀರ್ಮಾನ ನಾನು ತೆಗೆದುಕೊಳ್ತಾ ಇದ್ದೇನೆ ಇದನ್ನು ಓದುವಾಗ. ಅಂಥ ಒಂದು ಪ್ರೇರಣೆ ನನಗಾಗ್ತಾ ಇದೆ. ಇನ್ನೂ ಹೆಚ್ಚಾಗಿ ನಾನು ಓದ್ತಾ ಇದ್ದೀನಿ, ಆದರೂ ಕೂಡ ತನ್ನ ಜೀವಮಾನದ ದಿನಗಳಲ್ಲೆಲ್ಲ ಅದರಲ್ಲಿ ಓದಿಕೊಳ್ಳುತ್ತಾ ಇರಬೇಕು. ಹೀಗಾದರೆ ಅವನಿಗೂ, ಅಂದರೆ ಆ ರೀತಿಯಾಗಿ ಓದುವವರಿಗೂ, ಜೀವಮಾನದೆಲ್ಲ ಓದುವವರಿಗೂ, ಅವನ ಕುಟುಂಬದವರಿಗೂ ಬಹುಕಾಲ ಅಧಿಕಾರ, ಬಾಳ್ವಿಕೆ, ಆಶೀರ್ವಾದ. ಸರಿ, ಇಂದಿನ ನಮ್ಮ ಒಂದು ಅಧ್ಯಾಯನ 18ನೇ ಅಧ್ಯಾಯ, ದ ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 18, 18ನೇ ಅಧ್ಯಾಯ. 18ನೇ ಅಧ್ಯಾಯ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುವಾಗ ಯಾಜಕರಿಗೆ ಸಲ್ಲಬೇಕಾದ ಕಾಣಿಕೆಗಳ ವಿಷಯ. ಯಾಜಕರನ್ನು ಮತ್ತೆ ದೇವರು ಹೇಳುವಾಗ ದೇವರು ತನ್ನ ಸೇವಕರನ್ನು ಮರ್ತು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ವಿಷಯ ದೇವರು ಕೊನೆಗೆ ಕ್ಲಿಯರ್ ಮಾಡಿಬಿಡ್ತಾನೆ. ಅದನ್ನು ನಾವು ನೋಡಿಕೊಡೋದು ಒಳ್ಳೆಯದು. ಅದೇನೆಂದರೆ, 1ನೇ ವಚನದಲ್ಲಿ 2ನೇ ಭಾಗದಲ್ಲಿ ಯಾಜಕರಿಗೆ ಅಥವಾ ಲೇವಿಯರಿಗೆ ಇಸ್ರಾಯೇಲ್ಯರೊಡನೆ ಸ್ವಂತಕ್ಕಾಗಿ ಭೂಸ್ಥಿತಿ ದೊರೆಯುವುದಿಲ್ಲವಷ್ಟೇ. ಅವರಿಗೆ ಜಮೀನಿಲ್ಲ, ಲೇವಿಯರಿಗೆ ಜಮೀನಿಲ್ಲ, ಎಲ್ಲರಿಗಿದೆ. ಬೇರೆ ಎಲ್ಲ ಕುಲದವರಿಗೆ ಅಥವಾ ಗೋತ್ರದವರಿಗೆ ಅದು ಇತ್ತು, ಆದರೆ ಲೇವಿಯರಿಗಿಲ್ಲ. ಆದ ಕಾರಣ ಯೆಹೋವನಿಗೆ ಸಮರ್ಪಿಸಲ್ಪಡುವ ಹೋಮ ದ್ರವ್ಯಗಳು, ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟದ್ದೆಲ್ಲವೂ ಅವರಿಗೆ, ಯಾರಿಗೆ? ಲೇವಿಯರಿಗೆ ಜೀವನಾಧಾರ. ದೇವರು ಹೇಳ್ತಿದ್ದಾನೆ, ನನಗೋಸ್ಕರವಾಗಿ ನೀವೇನೆಲ್ಲ ತಂದು ಕೊಡ್ತೀರೋ ಅದೆಲ್ಲ ಲೇವಿಯರಿಗೆ. ಯೆಹೋವನಿಗೋಸ್ಕರ ಸಮರ್ಪಿಸಲ್ಪಡುವ ಹೋಮ ದ್ರವ್ಯಗಳು, ಆತನಿಗೋಸ್ಕರ ಪ್ರತ್ಯೇಕಿಸಲ್ಪಟ್ಟದ್ದೆಲ್ಲವೂ ಅವ್ರಿಗೆ ಕೊಟ್ಬಿಟ್ರಿ. ದೇವರು ನನಗೆ ಕೊಡ್ರಿ ಅಂತ ಹೇಳಿದಂಥ ಉದ್ದೇಶ ಈಗ ಗೊತ್ತಾಯ್ತಾ? ಯಾಕೆ ಅಂಥೇಳಿ, ಲೇವಿಯರಿಗೆ ತನ್ನ ಸನ್ನಿಧಿ ಸೇವೆಯಲ್ಲಿ ಮಾಡುವವರಿಗೆ, ದೇವರಿಗಾಗಿ ಯಥಾರ್ಥವಾಗಿರುವಾಗ ಅಂಥವರಿಗೆ ದೇವರು ತನ್ನ ಪರವಾಗಿ ಒದಗಿಸುತ್ತಾನೆ. ಎಂಥ ಒಳ್ಳೆಯ ದೇವರು. ಸ್ವದೇಶದವರೊಂದಿಗೆ ಅವರಿಗೆ, ಯಾರಿಗೆ? ಲೇವಿಯರಿಗೆ ಸ್ವಾಸ್ಥ್ಯವು ದೊರೆಯುವುದಿಲ್ಲ. ಯೆಹೋವನು ಅವರಿಗೆ ಹೇಳಿದಂತೆ ತಾನೇ ಅವರಿಗೆ ಸ್ವಾಸ್ಥ್ಯವು. 2ನೇ ವಚನ, ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 2ನೇ ವಚನ. ಮತ್ತು ಏನೇನು ಜನರ ಕಡೆಯಿಂದ, ಹಾಗಾದರೆ ಈಗ ಜನರ ಕಡೆಯಿಂದ ಏನೆಲ್ಲ ದೇವರಿಗೆ ಬರ್ತದೆ ಅದೆಲ್ಲ ಲೇವಿಯರಿಗೆ. ಈಗ ಜನರ ಕಡೆಯಿಂದ ಲೇವಿಯರಿಗೆ ಏನೇನು ಬರಬೇಕು ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾನೆ, ಕ್ಲಿಯರ್ ಮಾಡ್ತಾನೆ 3ನೇ ವಚನದಲ್ಲಿ. ಅದೇನೆಂದರೆ, ದನಗಳಾಗಲಿ, ಆಡು ಕುರಿಗಳಾಗಲಿ, ಪಶು ಆಗಲಿ, ಈ ರೀತಿಯಾಗಿ ಒಂದೊಂದು ಧಾನ್ಯ, ದ್ರಾಕ್ಷರಸ, ಎಣ್ಣೆ, ಪ್ರಥಮ ಫಲ, ಮೊದಲನೇ ಸಾರಿ ಕತ್ತರಿಸುವ ಕುರಿಗಳ ಉಣ್ಣೆ,
ಇವೆಲ್ಲ ಅವ್ರಿಗೆ ಕೊಡಬೇಕು. ಕ್ಲಿಯರ್, ಸ್ಪಷ್ಟ. ಮತ್ತು ಅವರಿಗೂ ಮತ್ತು ಅವರ ಸಂತತಿಯವರಿಗೂ ಆ ರೀತಿಯಾಗಿರಬೇಕಂತ ದೇವರು ಹೇಳ್ತಾನ್ರಿ. ಇಸ್ರಾಯೇಲ್ರ ಯಾವುದಾದ್ರೂ ಒಂದು ಊರಲ್ಲಿ ಇಳಿದುಕೊಂಡಿರುವ ಲೇವಿಯರು ಸ್ವಂತ ಮನಸ್ಸಿನಿಂದ ಊರು ಬಿಟ್ಟು ಬೇರೆ ಕಡೆ ಹೋಗಿಬಿಟ್ರೆ, ಒಂದು ಕಡೆ ಇದ್ದಾರೆ ಬೇರೆ ಕಡೆ ಹೋಗಿಬಿಟ್ರೆ, ಬೇರೆ ಕಡೆ ಹೋದರೆ ಏನು ಮಾಡಬೇಕಂತ ಹೇಳಿದ್ರೆ, ಯೆಹೋವನ ಹೆಸರನ್ನು ಹೇಳಿ ತಾನು ಸೇವೆ ನಡೆಸಿದರೆ ಅವನ ಕೈಯಲ್ಲಿ, ಅಂದರೆ ಅಲ್ಲಿ ಕೂಡ ಹೋಗಿ ಅವನು ಸೇವೆ ಮಾಡಬಹುದು ಎಂಬುದಾಗಿ. ಆನಂತರ ದೇವರು ಕೆಲವು ಎಚ್ಚರಿಕೆಗಳನ್ನು ಮೋಶೆ ಮುಖಾಂತರವಾಗಿ ತನ್ನ ಜನರಿಗೆ ಕೊಡ್ತಾರೆ, ಅಥವಾ ಮೋಶೆ ದೇವರು ಕೊಟ್ಟಂಥ ಎಚ್ಚರಿಕೆಯನ್ನು ನೆನಪಿಸ್ತಿದ್ದಾನೆ. ನೆನಪಿರಲಿ, ಹತ್ರ ಕಾನಾನ್ ದೇಶ ಬಂದುಬಿಟ್ಟಿದೆ, 40 ವರ್ಷಗಳು ಮುಗಿದೋಗ್ಬಿಟ್ಟಿದೆ. ಬಹುಶಃ ಇನ್ನು ಕೆಲವೇ ತಾಸುಗಳು ಇಡೀ ರಾಷ್ಟ್ರದವರು ಕಾನಾನ್ ದೇಶ ಪ್ರವೇಶಿಸಲಿಕ್ಕಿದ್ದಾರೆ. ಮೋಶೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದ ಕಾರಣ 3 ಸಂದೇಶಗಳನ್ನು ಕೊಟ್ಬಿಟ್ಟು ಅವರು ಹೊರಡೋ ಮುಂಚೆ ವಾಕ್ಯದಿಂದ ಎಚ್ಚರಿಸ್ತಿದ್ದಾನೆ. ಒಂದು ಸಂದೇಶ ಆಗೋಯ್ತು, 2ನೇ ಸಂದೇಶನ ಹತ್ರ ಮುಗಿಲಿಕ್ಕೆ ಬರ್ತಾ ಇದೆ. 3ನೇ ಸಂದೇಶ ಕೊಟ್ಬಿಟ್ಟು ಆನಂತರ ಮೋಶೆ ಹೋಗೋದಿಲ್ಲ, ಅವ್ರನ್ನ ಕಳಿಸ್ಕೊಟ್ಬಿಡ್ತಾನೆ. ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಆತನು ಹೇಳ್ತಾನೆ ರೀ. ಪ್ರವಾದಿಯ ಬಗ್ಗೆ ಎಚ್ಚರಿಸಿಬಿಟ್ಟು, ಅಂದರೆ ಸರಿಯಾದ ಪ್ರವಾದಿಗಳು ಹೇಗಿರಬೇಕು ಹೇಗಿರಬಾರ್ದು ಎಂಬಂಥ ಮಾತುಗಳನ್ನು ಹೇಳಿಬಿಟ್ಟು ಯೇಸು ಕ್ರಿಸ್ತನ ವಿಷಯವಾಗಿ ಮೋಶೆ ಹೇಳ್ತಾನೆ ರೀ. 18ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ, ಡ್ಯೂಟ್ರಾನಮಿ ಚಾಪ್ಟರ್ 18 and verse 15, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಹೋದರರಲ್ಲಿ, ಯಹೂದಿಗಳಲ್ಲಿ, ಇಸ್ರಾಯೇಲ್ರಲ್ಲಿ ನನ್ನಂಥ ಪ್ರವಾದಿಯನ್ನು ನಿಮಗೆ ಏರ್ಪಡಿಸುವನು. ನನ್ನಂಥ ಪ್ರವಾದಿ, ಮೋಶೆ ಅಂತ ಪ್ರವಾದಿಯನ್ನು ದೇವರು ಏರ್ಪಡಿಸ್ತಾನಂತ. ಪ್ರವಾದನೆ ನಾನು ಹೇಳಿದ್ನಲ್ವ, ಮೋಶೆ ಮಾತನಾಡುವಾಗ ಹಿತೋಪದೇಶಗಳಿದ್ದವು, ಚರಿತ್ರೆ ಇದ್ದವು, ಪ್ರಾಯೋಗಿಕ ವಿಷಯಗಳಿದ್ದವು, ಎಚ್ಚರಿಕೆಗಳಿದ್ದವು, ದೃಷ್ಟಾಂತಗಳಿದ್ದವು, ಘಟನೆಗಳಿದ್ದವು. ಅದೇ ಸಂದರ್ಭದಲ್ಲಿ ಪ್ರವಾದನೆ ಕೂಡ ಇತ್ತು. ಆ ಪ್ರವಾದನೆಯಲ್ಲಿ ಒಂದು ನನ್ನಂಥ ಪ್ರವಾದಿ, ಮೋಶೆಯಲ್ಲಿ ಅನೇಕ ಕಾರ್ಯಗಳಿದ್ವು. ಅವನು ಒಂದು ಒಳ್ಳೆಯ ಸಂದೇಶ ಕೊಟ್ಟನು, ಅದ್ಭುತ ಮಾಡಿದನು, ಎಲ್ಲ ಮಾಡಿದನು. ಆದರೆ ನನಗೆ ಮೋಶೆಯಲ್ಲಿ ಭಾಳ ಎದ್ದು ಕಾಣುವಂಥದ್ದು ಯಾವುದಂತ ಹೇಳಿದರೆ, ಎಲ್ಲಕ್ಕಿಂತಲೂ ಹೌದು ದೊಡ್ಡ ಪ್ರವಾದಿ ಆತನು ನಿಜ, ಆದರೆ ಮೋಶೆಯಲ್ಲಿ ನನಗೆ ಎದ್ದು ಕಂಡಂಥ ವಿಷಯ ಏನಂದರೆ, ಅರಣ್ಯಕಾಂಡ 12ನೇ ಅಧ್ಯಾಯ 3ನೇ ವಚನ. ಅದೇನೆಂದರೆ, ಆ ಮೋಶೆ ಭೂಮಿಯ ಮೇಲಿರುವ ಎಲ್ಲ ಮನುಷ್ಯರಿಗಿಂತಲೂ ಬಹು ಸಾತ್ವಿಕನು, ಭಾಳ ದೀನನಾಗಿದ್ದ ಮೋಶೆ. ನನ್ನಂಥ ಪ್ರವಾದಿ ಅಂದರೆ ನನ್ನ ಹಾಗೆಯೇ ಬಹು ದೀನನಾಗಿರುವಂಥ ಪ್ರವಾದಿಯನ್ನು ಎಬ್ಬಿಸುವನು ಅಂತ. ಯೇಸು ಸ್ವಾಮಿ ನನ್ನಿಂದ ಕಲ್ತ್ಕೊಡ್ರಿ ಅದ್ಭುತ ಮಾಡೋದು, ನನ್ನಿಂದ ಕಲ್ತ್ಕೊಡ್ರಿ ಪ್ರಸಂಗ ಮಾಡೋದು ಅಂತ ಹೇಳಿಲ್ಲ, ಒಂದೇ ಒಂದು ನಿಜಕ್ಕೂ ನನ್ನಿಂದ ಕಲಿತುಕೊಡ್ರಿ ಎಂಬುದಾಗಿ ಹೇಳಿದನು. ಅದೇನಂತ ಹೇಳಿದರೆ ಮತ್ತಾಯ 11:28, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಅಥವಾ ನನ್ನಲ್ಲಿ ಕಲಿತುಕೊಳ್ಳ್ರಿ. ಹಾಗಾದರೆ ಯೇಸು ಕ್ರಿಸ್ತನ ಪ್ರವಾದನೆ ಮೋಶೆ ಇಲ್ಲಿ ಹೇಳ್ತಾನೆ. ಮತ್ತು ಮೋಶೆ ಹೇಳಿದಂಥ ಆ ಪ್ರವಾದನೆಯ ಬಗ್ಗೆ ದೇವರ ಕಾಮೆಂಟ್ರಿ ಈಗ ನಾವು ನೋಡೋಣ್ರಿ. ಅದೇನಂತ ಹೇಳಿದರೆ 18ನೇ ಅಧ್ಯಾಯ 18ನೇ ವಚನ ಧರ್ಮೋಪದೇಶ ಕಾಂಡ, ಇವರ ಸ್ವದೇಶದವರಲ್ಲಿ ನಿನ್ನಂಥ ಪ್ರವಾದಿಯನ್ನು, ಅಂದರೆ ಮೋಶೆಗೆ ದೇವರು ಹೇಳ್ತಾನೆ, ನಿನ್ನಂಥ ಪ್ರವಾದಿಯನ್ನು ಅವರಿಗೋಸ್ಕರ ಏರ್ಪಡಿಸುವೇನು, ನಾನು ಎಬ್ಬಿಸ್ತೇನೆ, ನಾನು ಮೆಸ್ಸಿಯನನ್ನು ಕಳಿಸ್ಕೊಡ್ತೀನಿ, ಕ್ರಿಸ್ತನನ್ನು ಕಳಿಸ್ಕೊಡ್ತೀನಿ, ಆತನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೇನು, ಯೇಸು ಕ್ರಿಸ್ತನ ಬಾಯಿಂದ ನನ್ನ ಮಾತುಗಳನ್ನು ನುಡಿಸುವೇನಂತ ದೇವರು ಹೇಳ್ತಾನೆ. ನಾನು ಆತನಿಗೆ ಆಜ್ಞಾಪಿಸೋದನ್ನೆಲ್ಲ ಆತನು ಅಥವಾ ಅವನು ಅವರಿಗೆ ತಿಳಿಸುವನು. ಯೇಸು ಕ್ರಿಸ್ತನು ಆ ಮೆಸ್ಸಿಯನ ಬಗ್ಗೆ ಆತ ನನ್ನ ಹೆಸರಿನಲ್ಲಿ ಹೇಳಿದ ಮಾತುಗಳಿಗೆ ಯಾರು ಕಿವಿಗೊಡೋದಿಲ್ವ ಅಂಥವರಿಗೆ ಶಿಕ್ಷೆ ಎಂಬುದಾಗಿ ಯೇಸು ಕ್ರಿಸ್ತನ ವಿಷಯವಾದ ಪ್ರವಾದನೆ
ಮೋಶೆ ನುಡಿದಿದ್ದನ್ನು ತಂದೆ ದೇವರು ದೃಢಪಡಿಸ್ತಾನೆ. ಇದೇ ಒಂದು ವಿಷಯವನ್ನು ನಾವು ನೋಡುವಾಗ ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 22 ಮತ್ತು ಅಪೊಸ್ತಲ ಕೃತ್ಯ 7ನೇ ಅಧ್ಯಾಯ 37ನೇ ವಚನದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ ಒಂದು ವಾಕ್ಯವನ್ನು ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯದಲ್ಲಿರುವಂಥ ವಾಕ್ಯವನ್ನೇ ಆ ಅಪೊಸ್ತಲರು ಕೂಡ ಅದು ಯೇಸು ಕ್ರಿಸ್ತನ ವಿಷಯವಾಗಿ ದೇವರು ಸೂಚಿಸಿ ಪ್ರವಾದಿಸಿ ಮೋಶೆ ಮುಖಾಂತರ ನುಡಿದನು ಎಂಬುದನ್ನು ಅವರು ರುಜುಪಡಿಸ್ತಾರೆ. ಹೌದು, ಪ್ರವಾದನೆಯ ಮಾತುಗಳು ಯೇಸು ಕ್ರಿಸ್ತನನ್ನು ಕೇಂದ್ರೀಕರಿಸುವಂಥ ಮಾತುಗಳು. ಮತ್ತು ಮೋಶೆ ಸಾತ್ವಿಕನಾಗಿದ್ದ ಹಾಗೆ ಯೇಸು ಕ್ರಿಸ್ತನು ಕೂಡ ಸಾತ್ವಿಕ. ನನ್ನಿಂದ ಕಲಿತುಕೊಡ್ರಿ ಅಂತ ಹೇಳಿದಾಗ ನಾವುಗಳು ಕೂಡ ಯೇಸು ಕ್ರಿಸ್ತನಿಂದ ಕಲಿತುಕೊಳ್ಳಬೇಕಾಗಿದೆ. ಇದುವರೆಗೆ ದೇವರು 18ನೇ ಅಧ್ಯಾಯ ಧರ್ಮೋಪದೇಶ ಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. The priests, the Levites, and all the tribe of Levi shall have no part nor inheritance with Israel. They shall eat the offerings of the Lord made by fire, and his inheritance. Therefore shall they have no inheritance among their brethren. The Lord is their inheritance, as he has said unto them. And this shall be the priest's due from the people, from them that offer a sacrifice, whether it be ox or sheep, and they shall give unto the priest the shoulder, and the 2 cheeks, and the maw. The first fruit also of thy corn, of thy wine, and of thine oil, and the first of the fleece of thy sheep shalt thou give him. For the Lord thy God hath chosen him out of all thy tribes, to stand to minister in the name of the Lord, him and his sons forever. And if a Levite come from any of thy gates, out of all Israel, where he sojourned, and come with all the desire of his mind unto the place which the Lord shall choose, then he shall minister in the name of the Lord his God, as all his brethren the Levites do, which stand there before the Lord. They shall have like portions to eat, beside that which cometh on the sale of his patrimony. When thou art come into the land which the Lord thy God giveth thee, thou shalt not learn to do after the abominations of those nations. There shall not be found among you any one that maketh his son or his daughter to pass through the fire, or that useth divination, or an observer of times, or an enchanter, or a witch, or a charmer, or a consulter with familiar spirits, or a wizard, or a necromancer. For all that do these things are an abomination unto the Lord, and because of these abominations the Lord thy God doth drive them out from before thee. Thou shalt be perfect with the Lord thy God. For these nations which thou shalt possess hearken unto observers of times, and unto diviners. But as for thee, the Lord thy God hath not suffered thee so to do. The Lord thy God will raise up unto thee a prophet from the midst of thee, of thy brethren like unto me. Unto him ye shall hearken, according to all that thou desiredst of the Lord thy God in Horeb in the day of the assembly, saying, Let me not hear again the voice of the Lord my God, neither let me see this great fire any more, that I die not. And the Lord said unto me, They have well spoken that which they have spoken. I will raise them up a prophet from among their brethren, like unto thee, and will put my words in his mouth, and he shall speak unto them all that I shall command him. And it shall come to pass, that whosoever will not hearken unto my words which he shall speak in my name, I will require it of him. But the prophet which shall presume to speak a word in my name which I have not commanded him to speak, or that shall speak in the name of other gods, even that prophet shall die. And if thou say in thine heart, How shall we know the word which the Lord hath not spoken? When a prophet speaketh in the name of the Lord, if the thing follow not, nor come to pass, that is the thing which the Lord hath not spoken. But the prophet hath spoken it presumptuously. Thou shalt not be afraid of him.